ಡಿಸೆಂಬರ್ 31ಕ್ಕೆ ಸಾರಿಗೆ ಬಸ್ ಇರುತ್ತೋ ಇಲ್ವೋ? ಯಾಕಂತ ಹೇಳಿದ್ರೆ 31ಕ್ಕೆ ಸಾರಿಗೆ ನೌಕರರ ಮುಷ್ಕರವನ್ನು ಕರೆ ನೀಡಲಾಗಿದೆ. ಹೀಗಾಗಲೇ ಸಾಕಷ್ಟು ಜನ ತೊಂದರೆಯಲ್ಲಿದ್ದಾರೆ, ಸಾಕಷ್ಟು ಜನ ಅನುಮಾನದಲ್ಲಿದ್ದಾರೆ. ಹೇಳಿ ಕೇಳಿ ಹೊಸ ವರ್ಷದ ಆಚರಣೆಯ ಕಾರಣಕ್ಕಾಗಿ ಅನೇಕ ಪ್ಲಾನ್ಗಳನ್ನು ಮಾಡಿಕೊಂಡಿರ್ತಾರೆ. ಹೊಸ ವರ್ಷ ಬರ್ತಾ ಇದೆ, ಡಿಸೆಂಬರ್ 31ಕ್ಕೆ ಅನೇಕರು ಇಲ್ಲಿಂದ ಬೇರೆ ಬೇರೆ ಸ್ಥಳಗಳಿಗೆ ಹೋಗುವ, ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸುವಂಥ ಯೋಜನೆಯನ್ನು ಹೊಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಸಾರಿಗೆ ನೌಕರರು ಮುಷ್ಕರವನ್ನು ನಡೆಸಿದ್ದೇ ಆದರೆ ಅನೇಕರಲ್ಲ ಬಹುತೇಕರ ನ್ಯೂ ಇಯರ್ ಪ್ಲ್ಯಾನ್ ರದ್ದಾಗುತ್ತೆ, ಹೊಸ ವರ್ಷದ ಪ್ಲ್ಯಾನ್ ರದ್ದಾಗುತ್ತೆ. ಸೊ ಹೀಗಾಗಿ ಡಿಸೆಂಬರ್ 31ಕ್ಕೆ ಸಾರಿಗೆ ಇರುತ್ತಾ ಇಲ್ವಾ ಈ ಗೊಂದಲ ಮುಂದುವರಿತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಇದನ್ನು ಹೇಗಾದರೂ ಮಾಡಿ ಸಾರಿಗೆ ನೌಕರರ ಮುಷ್ಕರವನ್ನು ತಡಿಬೇಕು, ನಿಲ್ಲಿಸಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇದೆ. ಹೀಗಾಗಿ ಸರ್ಕಾರ ಅಲರ್ಟ್ ಆಗಿದೆ. ಸಾರಿಗೆ ಇಲಾಖೆಯ ಸಚಿವರು ಜೊತೆಗೆ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನು ಕೈಗೊಂಡಿದ್ದಾರೆ. ಗೃಹ ಇಲಾಖೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಷ್ಕರ ಹಿಂಪಡೆಯುವ ದೃಷ್ಟಿಯಲ್ಲಿ ಏನೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕೋ ಆ ಕ್ರಮಗಳನ್ನು ತೆಗೆದುಕೊಳ್ಳೋಣ ಅಂತ ಹೇಳಿ ಸಾರಿಗೆ ಸಚಿವರಿಗೆ ಕೆಲವಷ್ಟು ಸೂಚನೆಯನ್ನು ಸಿಎಂ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಸಭೆ ಬಳಿಕ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಡೋರಿದ್ದಾರೆ, ಜೊತೆಗೆ ಹೇಳಿದ್ದಾರೆ ಕೂಡ, ಕೆಲವಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಕಾರ್ಪೊರೇಷನ್ನ ಆರ್ಥಿಕ ಪರಿಸ್ಥಿತಿ ಅವ್ರಿಗೂ ಕೂಡ ಗೊತ್ತಿದೆ. ಹಿಂದೆ BJP ಇದ್ದಾಗ 5,900 ಕೋಟಿ ಸಾಲ ಇಟ್ಟು ಹೋಗಿದ್ರು. ಸಂಘಟನೆಯವರು ನೌಕರರ ಪರವಾಗಿ ಕೆಲಸ ಮಾಡಿದ್ದಾರೆ. ನಾನು ಕೂಡ CM ಜೊತೆ ಚರ್ಚೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. 220 ಕೋಟಿ ಬಿಡುಗಡೆಗೆ ಮನವಿ ಮಾಡಿದ್ದೇನೆ ಅಂತ ರಾಮಲಿಂಗಾರೆಡ್ಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ನೋಡಿದರೆ 220 ಕೋಟಿಯಿಂದ ಸಾರಿಗೆ ನೌಕರರಿಗೇನು ಮುಷ್ಕರವನ್ನು ಕರೆ ನೀಡಿದ್ದಾರೆ, ಆ ಮುಷ್ಕರಕ್ಕೆ ಬೇಡಿಕೆಗಳಿದ್ದಾವಲ್ಲ, ಅಷ್ಟರಲ್ಲಿ ಇದೆಲ್ಲವೂ ಕೂಡ ಸರಿ ಹೋಗುತ್ತಾ? ಸಾರಿಗೆ ನೌಕರರ ಮುಷ್ಕರ ಬೇಡಿಕೆ, ಅವರ ಅಹವಾಲುಗಳೇನಿದೆ, ಸುದೀರ್ಘ ಕಾಲದಿಂದಲೂ ಕೂಡ ಹಿಂದೆ ಏನಾಗಿತ್ತು ಅನ್ನೋದು ಬಹಳ ಚೆನ್ನಾಗಿ ನೆನಪಿದೆ. ಹಿಂದೆ ಸಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಅವಧಿಯಲ್ಲಿ ಬಹಳ ದೊಡ್ಡ ಮುಷ್ಕರವನ್ನು ಕೈಗೊಳ್ಳಲಾಗಿತ್ತು. ಅವರಿಗೆ ತಾತ್ಕಾಲಿಕವಾಗಿ ಕೆಲವಷ್ಟು ಭರವಸೆಗಳನ್ನು ಕೊಟ್ಟು ತಾತ್ಕಾಲಿಕವಾಗಿ ಕೆಲವಷ್ಟು ಸಮಸ್ಯೆಗಳಿಗೆ ಇತ್ಯರ್ಥಪಡಿಸಿ ಅವರನ್ನು ಮನವೊಲಿಸುವಂಥ ಕೆಲಸ ಆಗಿತ್ತು. ಈಗ ಮತ್ತೊಮ್ಮೆ ಸಾರಿಗೆ ನೌಕರರು ಮುಷ್ಕರವನ್ನು ಮಾಡ್ತೀವಿ ಅಂತ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಇಡೀ ಕರ್ನಾಟಕ, ಒಂದು ವೇಳೆ ಸಾರಿಗೆ ಮುಷ್ಕರ ನಡೆದಿದ್ದೇ ಆದರೆ ಡಿಸೆಂಬರ್ 31ಕ್ಕೆ ಇಡೀ ಕರ್ನಾಟಕ ಸ್ತಬ್ಧವಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ನಷ್ಟ ಆಗುತ್ತೆ. ಹೊಸ ವರ್ಷದ ಅನೇಕರ ಪ್ಲ್ಯಾನ್ಗಳೆಲ್ಲವೂ ಕೂಡ ಬುಡ ಆಗುತ್ತೆ, ಅದರ ಬುಡ ಮೇಲಾಗುತ್ತೆ. ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಅಡ್ವಾನ್ಸ್ ಆಗಿ ಬಸ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಕೆಲವಷ್ಟು ಹೊಸ ವರ್ಷಗಳಿಗೆ ಹೊಸ ಪ್ಲೇಸ್ಗಳಿಗೆ ಎಲ್ಲೆಲ್ಲ ಹೋಗಬೇಕು ಅಂತ ಹೇಳಿ ಕುಟುಂಬ ಸಮೇತರಾಗಿಯೋ, ಸ್ನೇಹಿತರ ಜೊತೆಯೋ ಅಥವಾ ಕಲೀಗ್ಸ್ಗಳ ಜೊತೆಯೋ ಹೀಗೆ. ಸೊ ಹೀಗಾಗಿ ಹೊಸ ವರ್ಷದ ಕಥೆ ಏನು ಅನ್ನೋದು ಗೊತ್ತಿಲ್ಲ. ಸೊ ಹೀಗಾಗಿ 31ರ ಮುಷ್ಕರದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೆಲವಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ. ಬಟ್ ಇಲ್ಲಾಗುವ ಸಭೆಯ ಮಾಹಿತಿಯನ್ನು ಈಗ ಹಂಚ್ಕೊಳ್ಬೋದು. ಆದರೆ ಈ ವಿಚಾರವನ್ನು ಸಾರಿಗೆ ನೌಕರರ ವಿಚಾರಕ್ಕೆ ಹೋದಾಗ ಅಥವಾ ಅವ್ರಿಗೆ ಹೇಳಿದಾಗ ಮನವೊಲಿಸುವಂಥ ಪ್ರಯತ್ನ ಆಗುತ್ತಾ? ಸರ್ಕಾರದ ಮಾತನ್ನು ಕೇಳಿ ಮುಷ್ಕರವನ್ನು ಹಿಂಪಡೆಯುತ್ತಾ ಗೊತ್ತಿಲ್ಲ. ಈ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಏನು ಮಾತನಾಡಿದ್ದಾರೆ ನೋಡೋಣ. ಸಾರಿಗೆ ನೌಕರರ ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಇದು. ಅನೇಕ ಬೇಡಿಕೆಗಳನ್ನು ಸಾರಿಗೆ ನೌಕರರ ಸಂಘದ ಸಂಘಟನೆಯವರು ಇಟ್ಟಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನ ಏನಾಗಿದೆ ಅನ್ನೋದನ್ನು ಈಗ ರಾಮಲಿಂಗಾರೆಡ್ಡಿ ಅವರು ವಿವರಿಸ್ತಾರೆ. ಬಟ್ ಇದಕ್ಕೆ ಸಾರಿಗೆ ನೌಕರರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಅನೇಕ ವರ್ಷಗಳಿಂದ ಅವರ ಕೆಲವಷ್ಟು ಬೇಡಿಕೆಗಳಿದ್ದಾವೆ, ನ್ಯಾಯಯುತ ಬೇಡಿಕೆಗಳೂ ಕೂಡ ಇದ್ದಾವೆ. ಸೊ ಹೀಗಾಗಿ ಆ ಬೇಡಿಕೆಗಳನ್ನು ಸರ್ಕಾರ ಹೆಂಗೆ ಪರಿಗಣಿಸುತ್ತೆ ಅನ್ನೋದನ್ನು ಸಾರಿಗೆ ನೌಕರರು ನೋಡ್ತಾ ಇದ್ದಾರೆ. ಆದರೆ 31ಕ್ಕೆ ಬಂದ್ ಮಾಡಿದ್ದೆ ಆದರೆ ಈಗಾಗಲೇ ನಷ್ಟ ಅನುಭವಿಸ್ತಾ ಇರುವಂಥ ಸಾರಿಗೆ ನಿಗಮಗಳೇನಿದ್ದಾವೆ ಮತ್ತೊಮ್ಮೆ ಬಹಳ ದೊಡ್ಡ ನಷ್ಟದ ಹೊಡೆತಕ್ಕೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಸೊ ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆ ಅಧಿಕಾರಿಗಳ ಜೊತೆ ಸಭೆ ಕೂಡ ಮಾಡಿದ್ದಾರೆ.